ಶಾಸ್ತ್ರೀಯ ಪರಂಪರೆ ಉಳಿಸುವ ಬೆಳೆಸುವ ಕೆಲಸವನ್ನು ಎಐಎಂಡಿಎ ಮಾಡುತ್ತಿದೆ. ಸಾಯಿನಾರಾಯಣ್ ಕಲ್ಮಡ, ಚಾಮರಾಜನಗರ. ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘವು ಇಡೀ ಭಾರತದಲ್ಲಿ ಸನಾತನ ಪರಂಪರೆಯನ್ನ ಬೆಳೆಸಲು ನಮ್ಮ ಮಕ್ಕಳು ಶಾಸ್ತ್ರೀಯ ಸಂಗೀತ ನೃತ್ಯಾಭ್ಯಾಸ ಮಾಡಬೇಕು ಎಂಬ ದೃಷ್ಟಿಯಿಂದ ದೇಶ ಎಲ್ಲಾ ದೇವಸ್ಥಾನಗಳಲ್ಲಿ ನೃತ್ಯ ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘದ ಅಧ್ಯಕ್ಷ ಸಾಯಿನಾರಾಯಣ ಕಲ್ಮಡ್ಕ ಹೇಳಿದರು. ಮೈಸೂರಿನ ವಿಜಯನಗರ ಶ್ರೀ ಸಪ್ತ ಮಾತೃಕೆ ದೇವಸ್ಥಾನದಲ್ಲಿ ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘ ಮೈಸೂರು ವಿಭಾಗದ ಶುಭಾರಂಭ ಹಾಗೂ ವಾರದ ಸಾಂಸ್ಕೃತಿಕ ಸೇವಾ ವೇದಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸಂಸ್ಥೆಯ ಮೈಸೂರು ವಿಭಾಗ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಮಡಿಕೇರಿ ಈ ಜಿಲ್ಲೆಗಳಲ್ಲಿ ದೇವಸ್ಥಾನಗಳನ್ನು ಸಂಪರ್ಕ ಮಾಡಿಕೊಂಡು ನಮ್ಮ ಶಾಸ್ತ್ರೀಯ ನೃತ್ಯ ಕಲಾವಿದರಿಗೆ ವೇದಿಕೆ ಒದಗಿಸಿಕೊಡುವ ಮೂಲಕ ಪ್ರೋತ್ಸಾಹ ಮಾಡುತ್ತಿದೆ ಎಂದರು. ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಸ್ತ್ರೀಯ ಪರಂಪರೆ ಉಳಿಸುವ ಬೆಳೆಸುವ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡುತ್ತಿದೆ. ಅದಕ್ಕಾಗಿ ಮೈಸೂರು ವಿಭಾಗೀಯ ಸಮಿತಿಯನ್ನ ಅಭಿನಂದಿಸುತ್ತೇನೆ. ಇದು ಜಿಲ್ಲೆಗಳಲ್ಲಿ ಅಲ್ಲ, ಇದು ಅಖಿಲ ಭಾರತ ಮಟ್ಟದ್ದು. ದೇಶಾದ್ಯಂತ ಕಾರ್ಯಕ್ರಮಗಳು ನಡೆಯುತ್ತಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ತೆಲಂಗಾಣ, ಅದೇ ರೀತಿ ಒರಿಸ್ಸಾ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಬಿಹಾರ ಸೇರಿದಂತೆ ದೇಶದ 9 ರಾಜ್ಯಗಳಲ್ಲಿ ಒಕ್ಕೂಟ ಇದ್ದು ಸುಮಾರು 32 ಲಕ್ಷ ಕಲಾವಿದರ ಜೊತೆಗೂಡುವಿಕೆಯಿಂದ ಈ ಕಾರ್ಯಕ್ರಮಗಳು ಪ್ರತಿ ವಾರ ನಿರಂತರವಾಗಿ ಕನ್ಯಾಕುಮಾರಿಯಿಂದ ಅಯೋಧ್ಯೆವರೆಗೂ ಕಾರ್ಯಕ್ರಮ ನಡೆಯುತ್ತದೆ. ಒಕ್ಕೂಟಕ್ಕೆ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಕಲಾವಿದರನ್ನ ಒಟ್ಟಿಗೆ ಸೇರಿಸುತ್ತೇವೆ ಎಂದರು. ಸನ್ಮಾನ ಮೈಸೂರಿನ ಹಿರಿಯ ಸಂಗೀತ ಸಾಹಿತ್ಯ ಕಲಾವಿದರಾದ ವಿದುಷಿ ಭಾರತಿ ಮಂಜುನಾಥ್, ವಿದುಷಿ ಎಂಎಲ್ ಭಾರತಿ ಅವರನ್ನ ಸನ್ಮಾನಿಸಲಾಯಿತು. ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘ ಮೈಸೂರು ವಿಭಾಗದ ಅಧ್ಯಕ್ಷೆ ವಿದುಷಿ ಡಾಕ್ಟರ್ ಚಿತ್ರಾ ಬಿಳಿಗಿರಿ ಪ್ರಾಸ್ತಾವಿಕವಾಗಿ ಕಲೆಗಾಗಿ ಹಾಗೂ ಕಲಾವಿದರ ಉಳಿವಿಗಾಗಿ ಸನಾತನ ಸಂಸ್ಕೃತಿಯ ಸಂಪತ್ತಿಗಾಗಿ ಈ ಸಂಘದ ಮುಖ್ಯ ಉದ್ದೇಶವಾಗಿದೆ ಎಂದರು. ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಹಾಗೂ ಸಿ ನಿಂಗರಾಜಗೌಡ, ಮೈಸೂರು ವಿಜಯನಗರ ಶ್ರೀ ಸಪ್ತ ಮಾತೃಕೆ ದೇವಸ್ಥಾನದ ಅಧ್ಯಕ್ಷ ಎಸ್ಕೆ ಭಾಸ್ಕರ್, ಎಐಎಂಡಿಎ ಗೌರವ ಅಧ್ಯಕ್ಷ ಜಿವಿ ಶ್ರೀನಿವಾಸ್ ರಾವ್, ರಾಜ್ಯ ಗೌರವಾಧ್ಯಕ್ಷ ಕೆಎಸ್ ಮೋಹನ್ ಕುಮಾರ್, ವಿದುಷಿ ಗೀತಾ ಹಾಜರಿದ್ದರು. 3 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. 2 ಸಂಗೀತ ಕಲಾವಿದರಿಗೆ ಸಂಗೀತ ವಿದ್ಯಾನಿಧಿ ಎಂಬ ಬಿರುದು ನೀಡಿ ಸನ್ಮಾನಿಸಲಾಯಿತು. ವರದಿ ಹುಮ್ಮನಂಚುಟ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಒಂದು ಶುಭ ದಿನದಂದು ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಸಂಘವನ್ನು ಮೈಸೂರು ವಿಭಾಗದ ಅಂದರೆ 4 ಜಿಲ್ಲೆಗಳನ್ನೊಳಗೊಂಡು ಎಲ್ಲ ತಾಲೂಕುಗಳಲ್ಲೂ ಮತ್ತು ಜಿಲ್ಲಾದ್ಯಂತ ನಾವು ಈ ಸಂಘಟನೆಯನ್ನು ತೊಡಗಿಸ್ಕೊಳ್ತಾ ಇದ್ದೇವೆ. ಈಗಾಗಲೇ ಸಪ್ತಮಾತೃಕೆ ದೇವಸ್ಥಾನದಲ್ಲಿ ಪ್ರಾರಂಭಗೊಂಡು ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು ಮುಂದಿನ ಕಾರ್ಯಕ್ರಮಗಳಾಗಿ ವೇದಿಕೆಯನ್ನು ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಇನ್ನೊಂದು 10 ದೇವಸ್ಥಾನಗಳಲ್ಲಿ ಈಗಾಗಲೇ ನಮ್ಮ ಕಮಿಟಿ ಎಲ್ಲ ಮೆಂಬರ್ಸು ಕೂಡ ಭೇಟಿ ಮಾಡಿ ಕಾರ್ಯಕ್ರಮವನ್ನು ಮುಂದೆ ತಗೊಂಡು ಹೋಗಬೇಕು ಅಂತ ತುಂಬ ನಿರತ ಶ್ರಮಿಸಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕಾರಣ ಒಂದೇ, ಮನೆಗಳಲ್ಲೂ ದೀಪ ಹಚ್ಚಬೇಕು ಅಂತೆ, ಮನೆಗಳಲ್ಲೂ ಕೂಡ ಕಲಾವಿದರಾಗಬೇಕು, ಸಂಗೀತ ಕಲೆ ಹಾಗೂ ನೃತ್ಯ ಕಲೆ ಉಳಿಬೇಕು, ನಮ್ಮ ಸನಾತನ ಧರ್ಮವನ್ನು ಸಂಸ್ಕೃತಿಯನ್ನು ನಮ್ಮ ನಾಡು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಟೀಮ್ನೊಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ಈಗಾಗಲೇ ಸಾಕಷ್ಟು ನಾವು ತಾಲೂಕಿನಿಂದ ಅಂದರೆ ಹೋಬಳಿ ಮಟ್ಟದಿಂದನೂ ಇದನ್ನು ಒಂದು ಟೀಮ್ ವರ್ಕಾಗಿ ಮಾಡಿ ಎಲ್ಲೆಲ್ಲಿ ನೃತ್ಯ ಪಟುಗಳಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅವರನ್ನು ಕೂಡ ನಾವು ಒಗ್ಗೂಡಿಸ್ಕೊಂಡು ಸಂಗೀತ ಹಾಗೂ ನೃತ್ಯ ಕಲಾವಿದರನ್ನು ಈಗಾಗಲೇ ಹುಡುಕುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಮಹದೇಶ್ವರ, ಮಲೆ ಮಹದೇಶ್ವರ ಬೆಟ್ಟ, ಬಿಳಿಗಿರಂಗನ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇಂತಹ ಒಂದು ಅದ್ಭುತವಾದ ತಾಣಗಳಲ್ಲಿ ದೇವರ ದರ್ಶನ ಹಾಗೂ ನೃತ್ಯ ಸಂಗೀತ ಸೇವೆ ಆಗಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಟೀಮಿನವರು ಎಲ್ಲರೂ ಒಂದು ಸುಸೂತ್ರವಾಗಿ ಕೆಲಸವನ್ನು ತೊಡಗಿಸ್ಕೊಂಡು ಟೀಮ್ ವರ್ಕ್ ತುಂಬ ಮಾಡ್ತಾಯಿದ್ದೀವಿ, ಸಾಕಷ್ಟು ಮಾಡ್ತಾಯಿದ್ದೀವಿ. ಡಾಕ್ಟರ್ ಚಿತ್ರಾ ಬಿಳಿಗಿರಿ ಅಂತ ಹೇಳಿ. ಥ್ಯಾಂಕ್ ಯು. ಇವತ್ತು ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟ, ಆಲ್ ಇಂಡಿಯಾ ಮ್ಯೂಸಿಕ್ ಡ್ಯಾನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಇದರ ಮೈಸೂರು ವಿಭಾಗ ಅಧಿಕೃತವಾಗಿ ಚಾಲನೆಯಾಗಿದೆ. ಈ ಸಂಸ್ಥೆ ಏನು ಮಾಡ್ತಾಯಿದೆ ಅಂತ ಹೇಳಿದರೆ, ಇಡೀ ನಮ್ಮ ಭಾರತದಲ್ಲಿ ನಮ್ಮ ಸನಾತನ ಪರಂಪರೆಯನ್ನು ಬೆಳೆಸೋದಕ್ಕೋಸ್ಕರ ನಮ್ಮ ಮನೆಯ ಮಕ್ಕಳು ಇವತ್ತು ಸಂಗೀತ ನೃತ್ಯ ಅಂದರೆ ಶಾಸ್ತ್ರೀಯ ಸಂಗೀತ ನೃತ್ಯ ಇವುಗಳನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ದೇಶದ ಎಲ್ಲ ದೇವಸ್ಥಾನಗಳಲ್ಲಿ
ಇವತ್ತು ಮೈಸೂರು ವಿಭಾಗ ಏನು ಮಾಡ್ತದೆ ಅಂತ ಹೇಳಿದರೆ, ಮೈಸೂರು ವಿಭಾಗ ಅಂದರೆ ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೆ ಮಡಿಕೇರಿ ಈ ಜಿಲ್ಲೆಗಳಿಗೆ ಸೇರಿದಂಥ ಮೈಸೂರು ವಿಭಾಗ ಇಲ್ಲಿಯ ದೇವಸ್ಥಾನಗಳನ್ನು ಸಂಪರ್ಕ ಮಾಡಿಕೊಂಡು ನಮ್ಮ ಶಾಸ್ತ್ರೀಯ ಸಂಗೀತ ನೃತ್ಯ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಿಕೊಡಿಸುವ ಮೂಲಕ ಇದು ಪ್ರಗತಿ ನಡೆಸಲಿಕ್ಕಿದೆ. ಮತ್ತು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ಶಾಸ್ತ್ರೀಯ ಪರಂಪರೆಗಳನ್ನು ಉಳಿಸುವ ಕೆಲಸವನ್ನು ನಮ್ಮ ವಿಭಾಗ ಮಾಡ್ತದೆ. ಇದಕ್ಕೆ ನಾನು ನಮ್ಮ ವಿಭಾಗದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಚಿತ್ರ ಬೆಳಗಿರಿ ಅವರನ್ನು, ಹಾಗೆ ಸಂಚಾಲಕರಾಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಅವರನ್ನು ಹಾಗೂ ಎಲ್ಲ ಕಮಿಟಿಯ ಸದಸ್ಯರನ್ನು ಕೂಡ ಅಭಿನಂದಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಇದು ಜಿಲ್ಲೆಗಳಲ್ಲೆಲ್ಲ, ಇದು ಅಖಿಲ ಭಾರತ ಮಟ್ಟದ್ದು. ಇದು ಭಾರತದಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣ, ಅದೇ ರೀತಿ ಒರಿಸ್ಸಾ, ಉತ್ತರ ಪ್ರದೇಶ, ಅದೇ ರೀತಿ ಮಹಾರಾಷ್ಟ್ರ, ರಾಜಸ್ಥಾನ, ಬಿಹಾರ ಇಷ್ಟೂ ರಾಜ್ಯಗಳಲ್ಲಿ 9 ದೇಶದ 9 ರಾಜ್ಯಗಳಲ್ಲಿ ಒಕ್ಕೂಟ ಇದ್ದು ಸುಮಾರು 32 ಲಕ್ಷ ಕಲಾವಿದರ ಜೊತೆಗೂಡುವಿಕೆಯಿಂದ ಈ ಕಾರ್ಯಕ್ರಮಗಳನ್ನು ಪ್ರತಿ ವಾರ ನಿರಂತರ, ಇವತ್ತು ಕನ್ಯಾಕುಮಾರಿಯಿಂದ ಅಯೋಧ್ಯೆಯವರೆಗೂ ಕೂಡ ಕಾರ್ಯಕ್ರಮಗಳನ್ನು ಪ್ರತಿ ವಾರ ನಡೆಸಿಕೊಂಡು ಹೋಗ್ತಾ ಇದೆ. ಹಾಗಾಗಿ ಒಕ್ಕೂಟಕ್ಕೆ ಹೆಮ್ಮೆ ಇದೆ. ಮುಂದಿನ ದಿವಸದಲ್ಲಿ ಎಲ್ಲ ಕಲಾವಿದರುಗಳನ್ನು ನಾವು ಒಟ್ಟಿಗೆ ಸೇರಿಸ್ತೇವೆ, ನಾವು ಒಗ್ಗಟ್ಟಾಗಿರ್ತೇವೆ ಮತ್ತು ನಮ್ಮ ಸನಾತನ ಪರಂಪರೆಯನ್ನು ಉಳಿಸೋದಕ್ಕೋಸ್ಕರ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ.